ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು CSK ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ಫಸ್ಟ್ ಅಪ್ಡೇಟು ಅಫಿಷಿಯಲ್ ಕನ್ಫರ್ಮೇಷನ್ CSK ಅವರು ಜಸ್ಟಿನ್ ಇವಾಗ ಕೊಟ್ಟಿದ್ದಾರೆ. ಆಯುಷ್ ಮಾತ್ರೆ ಅವ್ರ ರಿಲೇಟೆಡು ಎಷ್ಟು ಮ್ಯಾಚ್ ಮಿಸ್ ಮಾಡ್ಕೊಬೋದು ಆಯುಷ್ ಮಾತ್ರೆ ಅಂತ. ಎಷ್ಟು ಮ್ಯಾಚ್ ಅಲ್ಲಾಗಿರೋ ಕಂಪ್ಲೀಟ್ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಆಗಿದ್ದಾರಂತೆ ಆಯುಷ್ ಮಾತ್ರೆ ಅವರು. ಆ ನಂಬರ್ 3 ಸ್ಥಾನನ ಸೈಕಾಗಿ ಅಲಂಕಾರ ಮಾಡಿದ್ರು ಇವರು. ಕನ್ಸಿಸ್ಟೆಂಟಾಗಿ ರನ್ಸ್ ಇವರ ಬ್ಯಾಟಿಂದ ಬರ್ತಾ ಇತ್ತು. ಲಾಸ್ಟ್ ಮ್ಯಾಚ್ ಕೂಡ ಆಲ್ರೌಂಡ್ ಎಷ್ಟೊಂದು 30 ರನ್ ಹೊಡೆದಿದ್ದಾರೆ. ಕನ್ಸಿಸ್ಟೆಂಟಾಗಿ ಆಡ್ತಿರೋ ಪಾಪ. ಹ್ಯಾಮ್ಸ್ಟ್ರಿಂಗು ಟೇರ್ ಆಗಿತ್ತು, ಗೊತ್ತಿರೋದೇ ಏನಕ್ಕೆ ಟೇರ್ ಆಯಿತು ಅಂತ. ಟೇರ್ ಆಗಿದ್ರು ಕೂಡ ಅಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಬತ್ತೆ ನಾನೇ ಆಡ್ತೀನಿ ಅಂತ ಒಂಥರ ಪಣ ತೊಟ್ಟು ಆಡೋದಕ್ಕೆ ಅಂತ ಬಂದರು. ಸೊ ಅವಾಗ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ ಅಂತ ಕಾಣಿಸುತ್ತೆ ಈ ಒಂದು ಇಂಜುರಿ. ಆಗ್ತಾ ಇಲ್ಲ ಅಂದ್ರೂ ಆಡ್ತಾ ಇದ್ರಲ್ಲ ಅಲ್ಲಿ ಆಯುಷ್ ಮಾತ್ರೆ ಅವರು. ಸೊ ಇಂಟೆನ್ಸಿಟಿ ಜಾಸ್ತಿ ಆಗಿರಬೇಕು. ಆ ಒಂದು ಕಾರಣದಿಂದ ಹ್ಯಾಮ್ಸ್ಟ್ರಿಂಗ್ ಟೈರ್ ಆಗಿರೋದ್ರಿಂದ ಇವರು ಕಂಪ್ಲೀಟ್ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಅಂತೆ. ಸೊ ಬಿಗ್ ಥಿಂಗ್ ಟು ವರಿ ಫಾರ್ CSK ಆಗಿದೆ ಇವಾಗ. ಅಪ್ಡೇಟ್ ನಂಬರ್ 2, ದಸೋನ್ ಚನಾಕ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. PSL ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಾವು ಈ ಪ್ಲೇಯರ್ನ 1 ವರ್ಷ ಬ್ಯಾನ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ವರ್ಷ ಇವರು ಪಾರ್ಟಿಸಿಪೇಟ್ ಮಾಡೋದಕ್ಕಾಗದಿಲ್ವಂತೆ ಪಾಕಿಸ್ತಾನ್ ಸೂಪರ್ ಲೀಗಲ್ಲಿ. ಸೊ ಏನಕ್ಕೆ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆ ರಿಪ್ಲೇಸ್ಮೆಂಟ್ ಆಗಿ ಆಡೋದ್ರಲ್ಲಪ್ಪ ಇವರು. ಕೈ ಕೊಟ್ಬಿಟ್ಟು ಅಲ್ಲ ಅವ್ರಿಗೆ ಲಾಹೋರ್ ಟೀಮ್ಗೆ ಪಿಕ್ ಆಗಿದ್ರು ಅಂತ ಕಾಣಿಸಿದ್ದಲ್ಲಿ ಅವ್ರಿಗೆ ಕೈ ಕೊಟ್ಬಿಟ್ಟು ಇಲ್ಲಿ ಓಡ್ಬತ್ತಾ ಇದ್ದಂಗೆ ಅವ್ರಿಗೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಉರಿದೋಗ್ಬಿಟ್ಟು ಬರೋದೇ ಅಲ್ಪ ಸ್ವಲ್ಪ ಪ್ಲೇಯರ್ಸ್ಗಳು, ಓವರ್ಸೀಸ್ ಪ್ಲೇಯರ್ಗಳು. ಇನ್ನೂ ಸುಮಾರು ಜನ ಪ್ಲೇಯರ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಏನು ಬ್ಯಾನ್ ಮಾಡಿದ್ರು ಬದನೆಕಾಯಲ್ಲಿ ಯಾರು ಹೋಗ್ತಾರೆ ಬ್ಯಾನ್ ಮಾಡ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಅಲ್ಲೇನು ಹೋಗ್ಬೇಕು ಅಂತ ಕಾಯ್ಕೊಂಡಾಗ ಕೂತ್ಕೊಂಡವ್ರೆ. ನಾನು 2 ವರ್ಷ 3 ವರ್ಷ PSL ಆಡಿಲ್ಲ ಅಂದ್ರೂ ಚಿಂತೆ ಇಲ್ಲ ಆಗಿರೋ, 1 ವರ್ಷ IPL ಆಡ್ತೀನಲ್ಲ ಅಷ್ಟು ಸಾಕು ಅಂತ ಇರ್ತಾರೆ ಪ್ಲೇಯರ್ಸ್ಗಳೆಲ್ಲ. ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಎಲ್ಲ IPL ಆಡಬೇಕು ಅಂತಲೇ ಮುಗಿಬಿದ್ದು ನಿಂತಿರ್ತಾರೆ. ಇವ್ರು ನೋಡ್ತು ಅಂತಂದರೆ ಏನೋ ತಿರುಕೊಳ್ಳೋದಕ್ಕೆ ಬ್ಯಾನ್ ಬೇರೆ ಮಾಡ್ತಾವ್ರೆ. ಈ ಬ್ಯಾನ್ಗಿನೆಲ್ಲ ಮಾಡ್ತಾರೆ, ಇನ್ನು ಯಾರು ಹೋಗೋದಿಲ್ಲ ಅಲ್ಲಿ PSLಗೆ. ಅವ್ರವ್ರು ಆಡ್ಕೊಬೇಕಷ್ಟೇ ಅಲ್ಲಿ ಪಾಕಿಸ್ತಾನ ಪ್ಲೇಯರ್ಸ್ಗಳೇ. ಅಪ್ಡೇಟ್ ನಂಬರ್ 3, ತಿಲಕ್ ವರ್ಮಾ ಅವರು ನಿನ್ನೆ ಮ್ಯಾಚ್ ಆದ ನಂತರ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಡ್ತಾರೆ. ರೋಹಿತ್ ಶರ್ಮಾ ಅವರಂತೂ ಫುಲ್ಲು ಹೆಂಗೆ ಆಗಿದ್ರು ಅಂತಂದರೆ ಇವ್ರ ಥರನೇ ಬಿಹೇವ್ ಮಾಡಿದ್ರು. ಇವ್ರು ಯಾವ ಥರ ವಿನ್ನಿಂಗ್ ಸೆಲೆಬ್ರೇಷನಲ್ಲಿ ಹಿಂಗೆ ಒಂದು ಫಿಸ್ಟ್ ಇಟ್ಕೊಂಡಿದ್ರು ಅದೇ ರೀತಿ ಮ್ಯಾಚ್ನ ಗೆದ್ದಾದ ನಂತರ ರೋಹಿತ್ ಶರ್ಮಾ ಕೂಡ ಅದೇ ರೀತಿ ಒಂದು ಸೆಲೆಬ್ರೇಷನ್ ಮಾಡಿದ್ದು. ಸೊ ಅದು ನೋಡೋದಕ್ಕೆ ಚೆನ್ನಾಗಿತ್ತು. ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡಿದ ತಿಲಕ್ ವರ್ಮಾ ಅವರು. ಏನಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಸ್ಲೋ ಆಗಿ ಆಡ್ತಾಯಿದ್ರು ಆ್ಯಂಡ್ ಏನಕ್ಕೆ ಅಷ್ಟೊಂದು ಕಿರ್ಚಾಡಿ ರೇಗಾಡಿ ಅದು ಇದು ಎಲ್ಲ ರೊಚ್ಕೆದು ಬಿಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಅವ್ರು. ನಿಮ್ಮ ಮೇಲೆ ಏನಕ್ಕೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದ್ರು ಅದು ಇದು ಅಂತೆಲ್ಲ ಕೇಳಿದಾಗ ಅಲ್ಲಿ ಏನು ಮಾತಾಡ್ರು ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು ಕಿರ್ಚಾಡ್ತಿದ್ದ ರೀತಿ ನೋಡ್ತು ಅಂತಂದರೆ ಅವರು ಬೈತಾ ಇರಲಿಲ್ಲ ಅಲ್ಲಿ. ಅದು ಅದಂತ ಇವ್ರು ಏನಕ್ಕೆ ಬೈತಾರಲ್ಲ, ಈ ಥರ ಎಲ್ಲ ಆಡ್ತಾವ್ರ ಪ್ಲೇಯರು, ಇವ್ರಿಗೆ ಯಾರು ಹೋಗ್ಬಿಟ್ಟು ಬೈತಾರ. ಅವ್ರನ್ನ ಪಂಪಪ್ ಮಾಡ್ತಾ ಇದ್ರು ಅಂತೀವ್ರು. ನಿನಗಾಗುತ್ತೆ ಗುರು, ನಿನ್ನ ಕೈಲಾಗುತ್ತೆ, ನೀನು ಸೆಂಚುರಿ ಹೊಡಿಬೋದು ಅಂತ ಹೇಳಿರೋದಿಲ್ಲ ಅವರು. ಆಗುತ್ತೆ ನಿನ್ನ ಕೈ. ಯಾಕೆಂದರೆ ಹಾರ್ದಿಕ್ ಪಾಂಡ್ಯ ನಿಮಗೆಲ್ಲ ಗೊತ್ತಿರೋ ಹಾಗೇ ಈ 50 ಹೊಡೆಯೋದು, ಸೆಂಚುರಿ ಹೊಡೆಯೋದು, ಸೊ ಎಲ್ಲ ಮೈಲ್ ಸ್ಟೋನ್ಗಳ ಬಗ್ಗೆ ಎಲ್ಲ ಬೇರೆ ಪ್ಲೇಯರ್ಗಳದ್ದು ಕಾನ್ಸಂಟ್ರೇಷನ್ ಕೊಡೋದೇ ಇಲ್ಲ. ಆಗುತ್ತೆ ಹೊಡಿ, ಚಚ್ಚು ಹಾಕೊಂಡು ರುಬ್ಬು ಹಾಕ್ಕೊಂಡು ಅನ್ನೋ ಥರ ಅವರು ಸಿಕ್ಕಾಪಟ್ಟೆ ಒಂದು ಮೋಟಿವ್ನ ಕೊಡ್ತಾ ಇದ್ರಂತೆ, ರೊಚ್ಚಿಗೆ ಎಬ್ಬಿಸ್ತಾ ಇದ್ರಂತೆ. ಅವರೇ ರೊಚ್ಚಿ ಕೇಳ್ಬೋದಿತ್ತಲ್ವ ಗುರು, 15 ಬಾಲ್ ಆಡಿದ್ದಾರೆ, ಅವರೇ ಯಾಕೆ ಕೊಡೋದಿಲ್ಲ ಅಂತ ಕೇಳ್ತು ಅಂದರೆ ತಿಲಕ್ ವರ್ಮಾ ಅವ್ರು ಹೇಳಿದಾರಂತಪ್ಪ, ಸೈಲೆಂಟಾಗಿ ನಿಂತ್ಕೊಂಡು ನೋಡು ನೀನು ಒಂದು ಕಡೆ, ನಾನು ಸರಿಯಾಗಿ ಹೋಗ್ತೀನಿ ಅಂತ ತಿಲಕ್ ವರ್ಮಾ ಅವರೇ ಹೇಳಿದ್ದಾರೆ. ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯರು ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾ ಇರಲಿಲ್ವಂತೆ ಅಂತ ಇವರು ಹೇಳಿದ್ದಾರೆ. ಒಂಥರ ಪ್ಯಾಚ್ ಮಾಡ್ಕೊತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಅವರು ಒಂದು ಎಕ್ಸಲಿ ಪೋಸ್ಟ್ನ ಹಾಕ್ಬಿಟ್ಟಿದ್ದಾರೆ. ತಿಲಕ್ ವರ್ಮಾ ಅವರು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಂಗೆ ಅವ್ರಿಗೇನೋ ಎಲ್ಲಿಂದನೋ ಒಂದು ಫೀಲ್ ಬಂತು ಅಂತ ಕಾಣ್ತತೆ. ನಾವು ಜಾಸ್ತಿ ದೂರ ಇಲ್ಲ, ತಿಲಕ್ ವರ್ಮಾ ಒಂದು ಟೀಮ್ನ ಯಾವುದಾರ ಒಂದು IPL ಟೀಮ್ನ ಕ್ಯಾಪ್ಟನ್ ಮಾಡೋದು ಸಿಕ್ಕಾಪಟ್ಟೆ ದೂರ ಏನು ಕಾಣಿಸ್ತಿಲ್ಲ, ತೀರಾ ಹತ್ರದಲ್ಲೇ ಇದೆ. ಜಾಸ್ತಿ ದಿನ ಅದಕ್ಕೇನು ವೆಯ್ಟ್ ಮಾಡಬೇಕಾಗಿಲ್ಲ. ಅಂದರೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಹೇಳಿಲ್ಲ ಅವರು, ಯಾವುದಾದ್ರೂ ಒಂದು IPL ಟೀಮ್ನ ಅವ್ರು ಕ್ಯಾಪ್ಟನ್ ಮಾಡಬಹುದು ಅನ್ನೋ ಥರನೇ ಹೇಳ್ತಾ ಇದ್ದಾರೆ. ಅಂದರೆ ಸದ್ಯದ ಮಟ್ಟಿಗಂತೂ ಕ್ಯಾಪ್ಟನ್ಸಿ ಅಂತೂ ಸಿಗೋದಿಲ್ಲ. ನೆಕ್ಸ್ಟ್ ಇಯರು ಕೂಡ ಸಿಗೋವಂಥ ಚಾನ್ಸಸ್ ಏನು ಕಾಣಿಸ್ತಾ ಇಲ್ಲ. ಅಪ್ಕಮಿಂಗ್ ಸೀಸನ್ ಏನಿರುತ್ತೆ 2028 ಸೈಕಲಿಂದ ಏನಿರುತ್ತೆ ಅವಾಗ ಮೆಗಾ ಆಕ್ಷನ್ ಬರೋದ್ರಿಂದ ಎಲ್ಲ ಶಫಲ್ ಆಗೋದ್ರಿಂದ ಅವಾಗ ಖಂಡಿತ ಈ ಥರ ಒಂದು ಮೂವ್ ಆದರೂ ಆಗ್ಬೋದು. ತಿಲಕ್ ವರ್ಮಾ ಅವರು ಈ ಥರ ಏನಾದ್ರು ಒಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಮೇಲೆ ಅದೆಲ್ಲ ಡಿಪೆಂಡ್ ಆಗೋದಿಲ್ಲ. ಇದೇ ಥರ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ ಅಂತಂದರೆ ಯಾವುದನ್ನ ಟೀಮ್ ಮಣೆ ಹಾಕ್ಬಿಟ್ಟು ಇಲ್ಲಾಗರು ಬಾ ಕ್ಯಾಪ್ಟನ್ಸಿ ಕೊಡ್ತೀನಿ ಅಂತ ಕರೆದ್ರೂ ಕರೀತಾರೆ. ನೋಡಿ ಇವಾಗ ಸಮ್ಮನ್ ಲೈಕ್ KKR ಅಂಥ ಟೀಮ್ಗಳಿಗೆ ಸಿಕ್ಕಾಪಟ್ಟೆ ಅವಶ್ಯಕ ಹೊಸ ಕ್ಯಾಪ್ಟನು. ಅಪ್ಡೇಟ್ ನಂಬರ್ 5, ಒಂದು ಸ್ಟ್ಯಾಟ್ಸ್ ಇದೆ. ಈ ಸ್ಟ್ಯಾಟ್ಸು ಯಾರಿಗೂ ಕೂಡ ಇರಬಾರ್ದು, ಬಟ್ ಆದರೆ ಇಶಾನ್ ಕಿಶನ್ ಅವರು ಈ ಒಂದು ಸ್ಪೆಷಲ್ ದಾಖಲೆನ ಮಾಡಿದ್ದಾರೆ. ಆಸ್ ಎ ಕ್ಯಾಪ್ಟನ್ನು ಯಾರು ಕೂಡ ಇನಿಷಿಯಲ್ 6 ಟಾಸ್ಗಳನ್ನ ಸೋತಿಲ್ವಂತೆ IPL ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತಂದರೆ. ಆ ಒಂದು ಕೆಲಸನ ಮಾಡಿದರೆ ಇಶಾನ್ ಕಿಶನ್ ಅವರು. ಗೆಲ್ಲದೇ ಇಲ್ಲ ಟಾಸ್ನ, ಬರೀ ಸೋಲೋದೇನೆ ಆಗೈತೆ. ಬಟ್ ಆದರೂ ಕೂಡ ಮ್ಯಾಚ್ನಾಗ ಗೆಲ್ತಾರೆ. ಆಲ್ಮೋಸ್ಟ್ ಎಷ್ಟು 3 ಮ್ಯಾಚ್ನಾಗ ಗೆಲ್ತಿದ್ದಾರೆ ಅವರ ಕ್ಯಾಪ್ಟನ್ಸಿಲಿ. 6 ಮ್ಯಾಚ್ ನಿಭಾಯಿಸ್ಬಿಟ್ಟು 3 ಮ್ಯಾಚ್ನಾಗ ಗೆಲ್ತಿದ್ದಾರೆ. ಎಲ್ಲ ಮ್ಯಾಚ್ ಟಾಸ್ನ ಸೋತ್ರೂ ಸಹ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸು ಯಾವ ಪ್ಲೇಯರ್ಗೂ ಕೂಡ ಯಾವ ಕ್ಯಾಪ್ಟನ್ಗೂ ಕೂಡ ಹಿಂದಿರಲಿಲ್ಲ.
ಈ ಸ್ಟ್ಯಾಟ್ಸು ಹೊಸದಾಗಿ ಆ್ಯಡ್ ಆಗಿದೆ. ಮೊದಲ 6 ಟಾಸು ಯಾವ ಕ್ಯಾಪ್ಟನ್ ಕೂಡ ಸೋತಿರ್ಲಿಲ್ವಂತೆ. ಇವತ್ತಾರು ಏನಾದರೂ ಟಾಸ್ನ ಗೆಲ್ತಾರ ಅಂತ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 6 ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ. ಹೌದು, ಪಂಜಾಬ್ ಕಿಂಗ್ಸ್ ಅವರು ಮ್ಯಾಚ್ನಾಗಿದ್ರು, ಬಟ್ ಆದರೂ ವೈಭವ್ ಸೂರ್ಯವಂಶಿಗೆ ಸಿಕ್ಕಾಪಟ್ಟೆ ಬಿಲ್ಡಪ್ನ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು. ಶ್ರೇಯಸ್ ಅಯ್ಯರ್ ಒಂಥರ ಟ್ಯಾಲೆಂಟ್ ಇತ್ತು ಅಂದರೆ ಬಿಲ್ಡಪ್ ಕೊಡೋದಕ್ಕೆ ಹಿಂದೆ ಮುಂದೆ ಏನೋ ನೋಡೋದಿಲ್ಲ. ಅದು ಯಂಗ್ ಪ್ಲೇಯರ್ ಆದರೂ ಅಷ್ಟೇ, ಓಲ್ಡ್ ಪ್ಲೇಯರ್ ಆದರೂ ಅಷ್ಟೇ. ರಜತ್ ಪತ್ಯಾರಿಗೆ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅಂತ ನೋಡಿ. ಇವ್ರು ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಆದ್ರೂ ಕೂಡ ರಜತ್ ಪತ್ಯಾರ್ನ ಸಿಕ್ಕಾಪಟ್ಟೆ ಒಂಥರ ಮೇಲ್ಗಡೆ ಇಟ್ಟಿದ್ದಾರೆ ಆ ಥರ. ಸೊ ಇವ್ರು ಹೇಳಿರೋದೇನು ಅಂತಂದರೆ ಏನೋ ಕೂಡ ಒಂಥರ ಸರಿಸಾಟಿನೇ ಇಲ್ಲ ಇವರಿಗೆ. ನಾವು ಮಾತಲ್ಲೆಲ್ಲ ವರ್ಣಿಸೋದಕ್ಕಾಗೋದಿಲ್ಲ. ಇವ್ರು ಆಡೋವಂಥ ರೀತಿಯೇ ಬೇರೆ ಥರ ಇದೆ. ಆ್ಯಂಡ್ ಇವರ ಒಂದು ಬ್ಯಾಟ್ ಫ್ಲೋ ಏನಿದೆ, ಆ ಒಂದು ಬ್ಯಾಟ್ ಸ್ವಿಂಗ್ ಏನಿದೆ, ಆ ಒಂದು ಸ್ಪೀಡ್ ಏನಿದೆ, ಅದು ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಬರೋದಿಲ್ಲ. ಆ ಏಜ್ನ ಪ್ಲೇಯರ್ಗೆ ಯಾರಿಗೂ ಅಷ್ಟು ಈಸಿಯಾಗಿ ಬರೋದಿಲ್ಲ. ಅದು ಈ ಸ್ಪೆಷಲ್ ಟ್ಯಾಲೆಂಟು ಈ ಒಬ್ಬ ಪ್ಲೇಯರಿಗೆ ಸಿಕ್ಕಿದೆ ಅಂತಂದರೆ ನೋಡೋದಕ್ಕೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಅಂತ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7 ವಿರಾಟ್ ಕೊಹ್ಲಿ ಅವರು ಪಿಕ್ ಮಾಡಿದರೆ ಒಂದು ಕ್ವೆಶನ್ ಬರುತ್ತೆ ಅವರಿಗೆ. ಡೋಂಟ್ ಲೀವ್ ಯುವರ್ ಚೇರ್ ಅಂಟಿಲ್ ಯು ಎ ಬೆಟರ್ ಮ್ಯಾಚ್ ಫಿನಿಷರ್ ದ್ಯಾನ್ ಕ್ರಿಸ್ ಗೇಲ್. ಕ್ರಿಸ್ ಗೇಲ್ಗಿಂತ ಬೆಟರ್ ಮ್ಯಾಚ್ ಫಿನಿಷರು ನಿಮಗೆ ಏನಾದರೂ ಸಿಕ್ಕಿದ್ರು ಈ ಒಂದು ಲಿಸ್ಟಲ್ಲಿ ಅಂದರೆ ಅವಾಗ ಚೇರ್ ಬಿಟ್ಬಿಟ್ಟು ಈಚೆ ಹೋಗಿ ಅಂತ. ಸೊ ವಿರಾಟ್ ಕೊಹ್ಲಿ ಅವರು ಯಾರ್ಯಾರಿಗೆ ಎದ್ದಿಲ್ಲ ಅಂತಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರ್ತಾರೆ. ಕ್ರಿಸ್ ಗೇಲ್ಗಿಂತ ಬೆಟರ್ ಅವರು ಫಿನಿಷಿಂಗಲ್ಲಿ ಅಂತ. ಇಲ್ಲ, ವಿರಾಟ್ ಕೊಹ್ಲಿ ಕೂತ್ಕೊಂಡಿದ್ರು. ನೆಕ್ಸ್ಟು ಡೇವಿಡ್ ವಾರ್ನರ್ ಬರ್ತಾರೆ. ಇಲ್ಲ, ಕೂತ್ಕೊಂಡಿದ್ರು. ಆಮೇಲೆ ಫ್ಯಾಫ್ ಡು ಪ್ಲೆಸಿಸ್ ಬರ್ತಾರೆ. ಇಲ್ಲ, ಕೂತ್ಕೊಂಡಿದ್ರು. ಆಮೇಲೆ ಕೈರನ್ ಪೊಲಾರ್ಡ್ ಬರ್ತಾರೆ. ಇವರು ಬೆಸ್ಟ್ ಫಿನಿಷರಾ ಇವ್ರಿಗೆ ಗೇಲ್ಗೆ ಕಂಪೇರ್ ಮಾಡ್ತು ಅಂದರೆ? ಇಲ್ಲ, ಕೂತ್ಕೊಂಡಿದ್ರು. ನೆಕ್ಸ್ಟ್ ಬ್ರ್ಯಾಂಡನ್ ಮೆಕಾಲಮ್ ಬರ್ತಾರೆ. ಅದಕ್ಕೂ ಕೂಡ ಕೂತ್ಕೊಂಡಿದ್ರು. ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಅದಕ್ಕೂ ಕೂಡ ರೆಸ್ಟ್ ಮಾಡ್ತಾಯಿದ್ರು. ಆಮೇಲೆ ಯುವರಾಜ್ ಸಿಂಗ್ ಬರ್ತಾರೆ. ಅದಕ್ಕೂ ಕೂಡ ರೆಸ್ಟ್ ಮಾಡ್ತಾಯಿದ್ರು. ಸುರೇಶ್ ರೈನಾ ಬರ್ತಾರೆ. ಅದಕ್ಕೂ ರೆಸ್ಟಿಂಗ್ ಪೊಸಿಷನ್ಲಿದ್ದರು. ನೆಕ್ಸ್ಟ್ ಬರ್ತಾರೆ AB ಡಿವಿಲಿಯರ್ಸು. ಅವಾಗ ಎದ್ದು ಸೈಡ್ ಕೊಟ್ಟೋಗ್ಬಿಡ್ತಾರೆ ವಿರಾಟ್ ಕೊಹ್ಲಿ ಅವರು. ಗೇಲ್ಗಿಂತ ಬೆಟರ್ ಫಿನಿಷರ್ ಯಾರು ಇದ್ದಾರೆ ಅಂತಂದರೆ ಅದು ABD ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8 ಜಾಶ್ ಇಂಗ್ಲಿಷ್ ಅವ್ರನ್ನ ಪಂಜಾಬ್ ಕಿಂಗ್ಸ್ ಅವರು ಇವ್ರ ಅವೈಲಬಿಲಿಟಿ ಇಶ್ಯೂಸಿಂದ ಈ ಒಂದು ಮ್ಯಾಟ್ರಿಂದ ಈಚೆಗಡೆ ಬಿಟ್ಟಿದ್ರು. ಇವ್ರನ್ನ LSG ಅವ್ರು ಪಿಕ್ ಮಾಡ್ಕೊಂಡಿದ್ರು. ಇವ್ರು ಅವೈಲೇಬಲ್ ಇರೋದಿಲ್ಲ ಅಂತಂದ್ರೂ ಕೂಡ LSG ಅವ್ರು ಪಿಕ್ ಮಾಡ್ಕೊಂಡಿದ್ರು. ಇವ್ರು ಯಾವಾಗ ಅವೈಲೇಬಲ್ ಆಗ್ತಾರೆ ಅನ್ನೋದು ಇವಾಗ ಒಂದು ಕ್ವೆಶನ್ ಇದೆ. ಇನ್ನೂ ಟೀಮ್ಗೆ ಬಂದ್ಬಿಟ್ಟು ಜಾಯ್ನ್ ಆಗಿಲ್ಲ. ಇವ್ರು ಮುಂಚೆನೇ ಹೇಳಿದ್ರು ನಾನು ಇಷ್ಟು ಮ್ಯಾಚ್ಗಳಿಗೆ ಅವೈಲೇಬಲ್ ಇರೋದಿಲ್ಲ ಅಂತ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಮೇ 4ನೇ ತಾರೀಕು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಗೇನ್ಸ್ಟ್ ಇವರು ಅವೈಲೇಬಲ್ ಆಗುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಅಥವಾ ಅದರ ನೆಕ್ಸ್ಟ್ ಮ್ಯಾಚ್ ಅವೈಲೇಬಲ್ ಆಗ್ಬೋದು. ಆಲ್ಮೋಸ್ಟ್ ಅರ್ಧ ಟೂರ್ನಮೆಂಟ್ಗಿಂತ ಜಾಸ್ತಿ ಟೂರ್ನಮೆಂಟು ಮುಗಿದಾದ ನಂತರ, ಮುಕ್ಕಾಲು ಟೂರ್ನಮೆಂಟ್ ಮುಗಿದಾದ ನಂತರ ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ ಸ್ಕ್ವಾಡ್ಗೆ ಅಂತ ಅಪ್ಡೇಟ್ ಇದೆ. ಇನ್ ಕೇಸ್ ಏನಾದ್ರು ಪ್ಲೇ ಆಫ್ಸ್ಗೆ ಮುಂಬೈ ಇಂಡಿಯನ್ಸ್ ಎಂಟ್ರಿ ಕೊಡ್ತು ಅಂತಂದರೆ ಆ ಟೈಮಲ್ಲಿ ಇವ್ರು ಸಿಕ್ಕಾಪಟ್ಟೆ ಯೂಸ್ ಆಗ್ಬೋದು. ಮೇ 4ನೇ ತಾರೀಕು ಎಂಟ್ರಿ ಕೊಡ್ತಾರೆ ಅಂತ, ಬಟ್ ಅಲ್ಲಿ ಆಡಿಸ್ತಾರೆ ಅಂತೇನಿಲ್ಲ. ಯಾಕಂದರೆ ಇಷ್ಟು ದಿನ ಆಡ್ಕೊಂಬಂದಿರುವಂಥ ಪ್ಲೇಸ್ಗಳೇನು ಮಾಡಬೇಕು, ಇನ್ನು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಬೇರೆಯವ್ರಿಗೆ ಅವಕಾಶ ಕೊಡೋಲ್ಲ, ಅರ್ಥ ಇದೆ. ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ಓವರ್ಸೀಸ್ ಪ್ಲೇಯರ್ಗಳು ಅಂತಂದಾಗ ಇವ್ರನ್ನ ಕರ್ಕೊಂಬಂದು ಆಡ್ಸೋಂಥ ಅವಶ್ಯಕತೆ ಏನು ಇರೋದಿಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಮೇ 4ನೇ ತಾರೀಕು ಬರುವಂಥ ಚಾನ್ಸ್ ಇದೆ ಅಂತ ESPN ಕ್ರಿಕೆಟ್ ರಿಪೋರ್ಟ್ ಮಾಡಿದೆ. ಅಪ್ಡೇಟ್ ನಂಬರ್ 9 RCB ಕೋಚ್ ಆಗಿರೋ ಆಂಡಿ ಫ್ಲವರ್ ಅವರು ಸಿಕ್ಕಾಪಟ್ಟೆ ಒಂದು ಬ್ಯಾಕಿಂಗ್ನ ಕೊಟ್ಟಿದ್ದಾರೆ. ಯಾರಿಗೆ ಅಂತಂದರೆ ಅದು ರೊಮ್ಯಾರಿಯೋ ಶೆಫರ್ಡ್ಗೆ. ಸಿಕ್ಕಾಪಟ್ಟೆ ಕ್ರೆಡಿಟಿಸಮು ಲಾಸ್ಟ್ ಮ್ಯಾಚ್ ಆದ ನಂತರ 15 ರನ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನಿನಗೆ. ಅಲ್ಲಿ ನೋಡಿದ್ರೆ ಅಷ್ಟು ಓಡಿಸ್ಕೊಂಡು, ಇಲ್ಲಿ ನೋಡ್ರಿ ಇಷ್ಟು ಓಡಿಸ್ಕೊಂಡೆ, ಲಾಸ್ಟ್ ಓವರ್ ಏನೋ ಕೊಡ್ತೀರಾ ಬೌಲಿಂಗ್ ಬೇಡ, ಅವ್ರು ಬೇಕು, ಇವ್ರು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಟೀಮಿಗೆ, ಇವ್ರನ್ನ ಕಳಿಸಿ ಈಚೆ ಕಡೆ ಹಂಗೆ ಹಿಂಗೆ ಅದು ಇದು ಒಂಥರ ಕ್ರಿಟಿಸಿಸಮು ಬಂತಲ್ಲ. ಹೌದು, ಫ್ರಸ್ಟ್ರೇಷನಲ್ ಫ್ಯಾನ್ಸ್ಗಳಂತೂ ಮಾತಾಡ್ತಾರೆ. ಬಟ್ ಎಲ್ಲ ಆಯಾಮನೆಲ್ಲ ತೆಗೆದು ನೋಡ್ತೋ ಅಂತಂದಾಗ ಅವರಿಲ್ಲ ಅಂತಂದರೆ ನಾವು ಗೆಲ್ತಾ ಇರಲಿಲ್ಲ ನಾವು ಲಾಸ್ಟ್ ಸೀಸನು. ಯಾಕೆಂತಂದರೆ ಆ ಥರ ಪರ್ಫಾರ್ಮ್ ಮಾಡಿದ್ರು. CSK ಅಗೇನ್ಸ್ಟ್ ಆಗಿರಲಿ, ಶ್ರೇಯಸ್ ಅವರ ವಿಕೆಟ್ ಆಗಿರಲಿ, ಕ್ವಾಲಿಫೈಯರ್ಸಲ್ಲಿ ಫೈನಲ್ಸಲ್ಲಿ ಎತ್ತಿದ್ದಾಗಿರ್ಬೋದು. ಸೊ ಮೇನ್ ಕ್ರೂಷಿಯಲ್ ವಿಕೆಟ್ಸು ಲಾಸ್ಟ್ ಟೈಮ್ ಸಖತ್ತಾಗಿ ಎತ್ತಿದ್ರು. ಆ ಒಂದು ಬ್ಯಾಕಿಂಗ್ ಅಂತೂ ಖಂಡಿತ ಕೊಡಲೇಬೇಕಾಗುತ್ತೆ. ಶರ್ಫೆನ್ ರುತರ್ಫರ್ಡೇ ಬರ್ತಾರೆ ನಮಗೆ. ರೊಮ್ಯಾರಿಯೋ ಶೆಫರ್ಡ್ ವಿಚಾರಕ್ಕೆ ಬಂತು ಅಂತಂದಾಗ ಅವ್ರು ಹೇಳಿದ್ದಾರೆ ಶೆಫರ್ಡ್ ವಿ ಆರ್ ವಿತ್ ಯು, 100% ಬಿಹೈಂಡ್ ವಿತ್ ಯು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಬ್ಯಾಕಿಂಗ್ ಕೊಡ್ತಾರೆ. ಈ ಥರ ಎಲ್ಲ ಹೇಳಿದ್ದಾರೆ ಅಂತಲೇ ಕೊಡಲೇಬೇಕು. ಇಲ್ಲ ನೆಕ್ಸ್ಟ್ ಮ್ಯಾಚ್ ಕೂರಿಸ್ಬಿಡ್ತು ಅಂತಂದರೆ ಮರ್ಯಾದೆ ಇರೋದಿಲ್ಲ ಆ್ಯಂಡಿ ಫ್ಲವರ್ಸ್ ಹೇಳಿರೋದಕ್ಕೆ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ.